ಮಳವಳ್ಳಿ ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮದಿಂದ ಸಾವಿರಾರು ಭಕ್ತಾದಿಗಳು ಶ್ರೀ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ತೆರಳಿದರು. ಗೊಲ್ಲರಹಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿರುವ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಗೊಲ್ಲರಹಳ್ಳಿ, ನಂಜಾಪುರ, ಮಡಳ್ಳಿ, ಮರಿಗೌಡನದೊಡ್ಡಿ, ಗಾಣಾಳು ಮತ್ತು ಅಲ್ಗೂರು ಸೇರಿದಂತೆ ಮಾದಪ್ಪನ ಸಾವಿರಾರು ಭಕ್ತಾದಿಗಳು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಹುಗೆ ಮಾದಪ್ಪ ಎಂಬ ಘೋಷಣೆಗಳನ್ನು ಕೂಗುತ್ತಾ ಪಾದಯಾತ್ರೆ ಹೊರಟರು. ಈ ಸಂದರ್ಭದಲ್ಲಿ ಗೊಲ್ಲರಹಳ್ಳಿ ಗ್ರಾಮದ GM ಮಹಾದೇವು ಅವರು ಭಾನುವಾರ ಸಂಜೆ 5 ಗಂಟೆಯಲ್ಲಿ ಮಾತನಾಡಿದರು. ನಾವು ಪುರಾತನ ಕಾಲದಿಂದಲೂ ನಮ್ಮ ಗ್ರಾಮಸ್ಥರು, ಊರಿನ ಯಜಮಾನರು, ಮುಖಂಡರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿ ವರ್ಷವೂ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ. ಸಕಾಲಕ್ಕೆ ಮಳೆಯಾಗಿ ರೈತರು ಸಮೃದ್ಧಿಯಿಂದ ಜೀವನ ನಡೆಸಲಿ ಎಂಬ ಉದ್ದೇಶ ಇಟ್ಟುಕೊಂಡು ನಾವು ಮಾದಪ್ಪನ ದರ್ಶನವನ್ನು ಪಡೆಯಲು ಪಾದಯಾತ್ರೆ ಮಾಡಿಕೊಂಡು ಬರುತ್ತಿದ್ದೇವೆಂದರು. ಇದರಲ್ಲಿ ವೃದ್ಧರು, ಯುವಕರು, ಯುವತಿಯರು, ಮಹಿಳೆಯರು ಹಾಗೂ ಮಕ್ಕಳು ಎಲ್ಲರೂ ಸೇರಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತೇವೆಂದರು. ಗೊಲ್ಲರಹಳ್ಳಿ ಗ್ರಾಮದ ಗೊಲ್ಲರಹಳ್ಳಿ ಹಾಗೂ ನಂಜಾಪುರ ಹಾಗೂ ಮಡಳ್ಳಿ, ಮರಿಗೌಡನದೊಡ್ಡಿ, ಗಾಣಾಳು, ಅಲ್ಗೂರು ಹಾಗೂ ಸುತ್ತಮುತ್ತಲ ಗ್ರಾಮದಿಂದ ನಾವು ಪುರಾತನ ಕಾಲದಿಂದಲೂ ಕೂಡ ನಾವು ಮಹದೇಶ್ವರನ ಜಾತ್ರೆ ಪುರಾತನ ಕಾಲದಿಂದ ಈಗ ಎರಡೇ ಕಡೆನೂ ಪಾದಯಾತ್ರೆ ಮಾಡಿಕೊಂಡು ತರದಿಂದ ನಡ್ಕೊಂಬಂದಿರ್ತಕ್ಕಂಥ ಈ ಪಾದಯಾತ್ರೆಗೆ ಇದೇ ಸಾರಿ ಈ ಸಾರಿನೂ ಸಹ ಅದೇ ರೀತಿಯಾಗಿ ಪಾದಯಾತ್ರೆನ ಕೈಗೊಂಡಿದ್ದೀವಿ. ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ತಿರುಗಿ ಎರಡು ಕಡೆನೂ ನಾವು ಪಾದಯಾತ್ರೆನ ಮಾಡಿಕೊಂಡು ಬರ್ತಾಯಿದ್ದೀವಿ. ಗ್ರಾಮದ ನಾಡಗೌಡರು, ಯಜಮಾನರುಗಳು, ಮುಖ್ಯಸ್ಥರುಗಳು ಹಾಗೂ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳ ಮುಖಾಂತರವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ.